ಫ್ರೆಂಡ್ಸ್, ವೆಲ್ಕಮ್ ಟು ಸುಮಿಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ಸೋಯಾ ಚಂಕ್ಸ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ಈ ಸೋಯಾ ಚಂಕ್ಸ್ನ ಹೇಗೆ ಮಾಡ್ತಾರೆ ಅಂತ ಗೊತ್ತಿರಲ್ಲ ಅಂತ ಅಂದ್ಕೊಳ್ತೀನಿ. ಈ ಸೋಯಾ ಚಂಕ್ಸ್ನ ಆಯಲ್ ಎಕ್ಸ್ಟ್ರಾಕ್ಟ್ ಮಾಡುವಾಗ ರಿಮೈನಿಂಗ್ ಪಾರ್ಟ್ ಏನು ಉಳ್ಕೊಂಡಿರುತ್ತೆ, ಈಗ ನಾವು ಕೊಕೊನಟ್ ಆಯಲ್ ಅಥವಾ ಕ್ಯಾಸ್ಟರ್ ಆಯಲ್ನ ಮಾಡಬೇಕಂದ್ರೆ ಅದನ್ನು ಚೆನ್ನಾಗಿ ಬೇಯಿಸಿ ಅದ್ರ ಪಾರ್ಟ್ನ ರಿಮೂವ್ ಮಾಡ್ತೀವಲ್ವ, ಇಲ್ಲಿ ರಿಮೂವ್ ಮಾಡೋ ಬದಲು ಅದನ್ನು ಡ್ರೈ ಮಾಡಿ ಈ ರೀತಿ ಚಂಕ್ಸ್ ಮಾಡ್ತಾರೆ. ಇದರಲ್ಲಿ ಫೈಬರ್ ಕಂಟೆಂಟು ತುಂಬಾ ಇದೆ, ಹಾಗೆ ಆ ಒಂದು ಫ್ಯಾಟ್ ಕಂಟೆಂಟ್ ಎಲ್ಲ ಆಯಲಲ್ಲಿ ಹೊರಟೋಗುತ್ತೆ, ಹಾಗಾಗಿ ಇದು ಫ್ಯಾಟ್ಲೆಸ್ ಇರುತ್ತೆ. ಇಲ್ಲಿ 1.5 ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸ್ಕೊತಾ ಇದ್ದೀನಿ. ಹಾಗೆ ಬಿಸಿನೀರಲ್ಲಿ 100 ಗ್ರಾಮ್ ಸೋಯಾ ಚಂಕ್ಸ್ನ ನೆನೆಸಿಟ್ಕೊಂಡಿದ್ದೀನಿ. ವೆಜಿಟೇರಿಯನ್ಸು, ನಾನ್ ವೆಜ್ ತಿಂದೇ ಇರೋರು ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಮೀಟಲ್ಲಿ ಎಷ್ಟು ಪ್ರೋಟೀನ್ ಕಂಟೆಂಟ್ ಸಿಗುತ್ತೆ ಅಷ್ಟೇ ಒಂದು ಪ್ರೋಟೀನು ಈ ಒಂದು ಸೋಯಾ ಚಂಕ್ಸಿಂದ ಸಿಗುತ್ತೆ. ಹಾಗೆ ಇದು ಕ್ಯಾಲರಿನೂ ಕೂಡ ಇದೆ, ಮತ್ತು ಬೇರೆ ರೀತಿಯಾದಂತಹ ವಿಟಮಿನ್ B12, ಕ್ಯಾಲ್ಸಿಯಂ ಇದು ಕೂಡ ನಿಮಗೆ ಅಧಿಕವಾಗಿ ಸಿಗುತ್ತೆ. ಸೊ ಇಲ್ಲಿ ನಾನು ಒಂದು 10ರಿಂದ 12 ಬೀನ್ಸು, 2 ಕ್ಯಾರೆಟು, 1-2 ಪ್ಯಾಕೆಟ್ ಬಟಾಣಿ, 1 ಆಲೂಗೆಡ್ಡೆ ನೀರಲ್ಲಿ ನೆನೆಸಿಟ್ಕೊಳ್ತೀನಿ. ಹಾಗೆ 2 ಗೆಡ್ಡೆಕೋಸು ತೊಗೊಂಡಿದ್ದೀನಿ. ಸೋಂಕಾಳು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಸ್ವಲ್ಪ ಕಸ್ತೂರಿ ಮೆಥಿ ತೊಗೊಂಡಿದ್ದೀನಿ. ಇದಕ್ಕೂ ಮುಂಚೆ ನಾನು 1/2 ಲೋಟ ಅಕ್ಕಿನ ನೀರಲ್ಲಿ ನೆನೆಸಿಟ್ಕೊಂಡೆ. ಹಾಗೆ ಬಿಸಿನೀರಲ್ಲಿ ಒಂದು 100 ಗ್ರಾಮಷ್ಟು ಸೋಯಾ ಚಂಕ್ಸ್ನ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ 1 ಕಟ್ಟು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ 1 ಈರುಳ್ಳಿ ಬೇರೆ ಸಪ್ರೇಟ್ ಇಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ. ಈಗ ಒಗ್ಗರಣೆಗೆ ನಾನು ಇಲ್ಲಿ 1 ಈರುಳ್ಳಿ, ಸ್ವಲ್ಪ ಕಾಯಿ, ಚಕ್ಕೆ, ಲವಂಗ, 1-2 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಹಾಗೆ 5 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಇಲ್ಲಿ 3 ಹಸಿಮೆಣಸಿಕಾಯಿನ ರುಬ್ಬೋದಕ್ಕೆ ಯೂಸ್ ಮಾಡ್ಕೊತೀನಿ, 2ನ ಹಾಗೆ ಫ್ರೈ ಮಾಡ್ಕೊತೀನಿ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದರಲ್ಲೇ 1 ಸ್ಪೂನ್ ಅಥವಾ 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 3 ಹಸಿಮೆಣಸಿಕಾಯಿ, 2 ಚಕ್ಕೆ, ಒಂದು ಸ್ವಲ್ಪ ಲವಂಗ, ಹಾಗೆ 2 ಏಲಕ್ಕಿ, ಶುಂಠಿ ಮತ್ತು ನಾವು ತೊಗೊಂಡಿದ್ದಂಥ ಬೆಳ್ಳುಳ್ಳಿ, ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಒಂದು ಹಸಿ ವಾಸನೆ ಹೋಗಬೇಕು. ನಾವು ಆದಷ್ಟು ಫ್ರೈ ಮಾಡ್ಕೊಂಡು ಈ ರೀತಿ ಫ್ರೈ ಮಾಡಿ ರುಬ್ಬಿಟ್ಟು ನಾವು ಮಾಡೋವಂಥ ಪಲಾವ್ ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದು ರೆಸ್ಟೋರೆಂಟ್ ಸ್ಟೈಲ್ ರುಚಿ ಕೊಡುತ್ತೆ. ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಏನು ತೊಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು, ಹಾಗೆ 1 ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ರುಬ್ಬೋದಕ್ಕೆ 1 ಟೊಮೊಟೊ ಸೇರಿಸ್ಕೊಂಡಿದ್ದೀನಿ, ಹಾಗೆ ಒಗ್ಗರಣೆಗೂ ಕೂಡ 1 ಟೊಮೊಟೊನ ಸೇರಿಸ್ಕೊಳ್ತೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಹಾಗೆ ಇದರಲ್ಲಿ ನಿಮಗೆ ಇನ್ನೂ ಒಂದು ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ಸೋಯಾ ಚಂಕ್ಸ್ನಲ್ಲಿ ನೀವು ಎಸ್ಪೆಷಲಿ ಮಹಿಳೆಯರು, ಅವ್ರಿಗೆ ಈ ಒಂದು ಮೆನೋಪಾಸ್ ಟೈಮಲ್ಲಿ ಕಾಲೆಲ್ಲ ಉರಿ ಬರುತ್ತೆ, ಹಾಗೆ ನೈಟ್ ಸ್ವೆಟ್ ಆಗೋದು, ಮೂಡ್ ಸ್ವಿಂಗ್ ಆಗೋದಾಗ್ತಾ ಇರುತ್ತೆ. ಅಂಥವರು ಈ ಒಂದು ಸೋಯಾ ಚಂಕ್ಸ್ನ ರೆಗ್ಯುಲರಾಗಿ ಅಂದರೆ ಡೈಲಿ ಎಲ್ಲ ಆಗಾಗ ಯೂಸ್ ಮಾಡ್ಕೊಂಡು ಬಂದರೆ ನಿಮಗೆ ಈ ಒಂದು ಸಿಮ್ಟಮ್ಸ್ ಏನಿದೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಮತ್ತು ನಿಮಗೆ ರಿಲೀಫ್ ಸಿಗುತ್ತೆ. ಈಗ ಇಲ್ಲಿ ಒಂದು 4 ಸ್ಪೂನಷ್ಟು ಕಾಯಿ ತುರಿನ ಸೇರಿಸ್ಕೊಂಡು, ಹಾಗೆ ನಾವು ಫ್ರೈ ಮಾಡ್ಕೊಂಡಿದ್ದಂಥ ಮಸಾಲೆ ಐಟಮ್ಸ್ನೆಲ್ಲ ಸೇರಿಸ್ಕೊಂಡು ಅದನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಕುಕ್ಕರ್ ಮೇಲೆ ನಾನು ಅವಾಗೆ ತೋರಿಸಿದಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಕಸ್ತೂರಿ ಮೇಥಿ, ಹಾಗೆ ಇನ್ನೂ 1 ಟೊಮೆಟೊ ಸೇರಿಸ್ಕೊಂಡಿದ್ದೀನಿ. ಅದು ಆ್ಯಕ್ಚುಲಿ ನಾನು ಆ ಒಗ್ಗರಣೆ ಹಾಕುವಾಗ ಅದು ಸ್ಕಿಪ್ ಆಗಿದೆ. ನಾವು ಯಾವ ಕುಕ್ಕರಲ್ಲಿ ಒಗ್ಗರಣೆ ಮಾಡ್ಕೊಂಡ್ವಿ ಅದೇ ಕುಕ್ಕರಲ್ಲಿ ಈ ಎಲ್ಲ ಐಟಮ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಟೊಮೊಟೊ ಸಾಫ್ಟಾಗಿ ಬೆಂದಮೇಲೆ ನಾವು ರುಬ್ಬಿದಂಥ ಪೇಸ್ಟ್ನ ಹಾಕ್ಕೊಳ್ಬೇಕು. ಟೊಮೊಟೊನ ನೀವು ಒಂದೇ ಸಾರಿ ರುಬ್ಬೋದಕ್ಕಾದರೂ ಹಾಕ್ಕೊಳ್ಬೋದು, ಇಲ್ಲ ಫ್ರೈ ಮಾಡೋಕ್ಕೆ ಹಾಕ್ಕೊಳ್ಬೋದು, ಇಲ್ಲ ಒಂದೇ ಟೊಮೊಟೊ ಸಾಕು ಅಂದರೆ ನೀವು ನಿಂಬೆಹಣ್ಣು ರಸ ಕೂಡ ಹಾಕ್ಕೊಳ್ಬೋದು. ಈ ಮಸಾಲೆನ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಮೊದಲೇ ಫ್ರೈ ಮಾಡಿದ್ವಿ ಅಲ್ವಾ ರುಬ್ಬೋದಕ್ಕೆ ಮುಂಚೆ, ಹಾಗಾಗಿ ಜಾಸ್ತಿ ಫ್ರೈ ಮಾಡೋ ನೆಸೆಸಿಟಿ ಇಲ್ಲ. ಈಗ ಇದಕ್ಕೆ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗೆಡ್ಡೆ, ಬಟಾಣಿ ಇದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಸೇರಬೇಕು ಆ ರೀತಿಗೆ ತರಕಾರಿನ ಕಟ್ ಮಾಡ್ಕೊಳ್ಬೋದು. ಹಾಗೆ ಇದಕ್ಕೆ ನೀವು ಹೂಕೋಸು ಕೂಡ ಹಾಕ್ಕೊಳ್ಬೋದು. ಮತ್ತು ಫ್ರೆಂಡ್ಸ್, ಇದು ತರಕಾರಿ ಜೊತೆಗೇ ನಾವು ನೆನೆಸಿಟ್ಕೊಂಡಿದ್ವಲ್ವ ಸೋಯಾ ಚಂಕ್ಸು, ಅದನ್ನು ಈ ರೀತಿ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿರಬೇಕು. ನೋಡಿ, ಈ ರೀತಿ ಸಾಫ್ಟಾಗಿ ಬಂದಿದ್ದರೆ ಫೈಬರ್ ಕಂಟೆಂಟು ತುಂಬಾ ಇದೆ, ನಾರಿನಾಂಶ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ಕೂಡ ತುಂಬಾ ಹೆಲ್ದಿ ಅಂತ ಹೇಳ್ಬೋದು. ನೋಡಿ, ಈ ರೀತಿ ಅದು ನೀರನ್ನ ರಸನೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ಈಗ ನಾವು ಹಾಕ್ಕೊಂಡಿರೋವಂಥ ಮಸಾಲೆ ಮತ್ತು ತರಕಾರಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಳ್ಬೇಕು. ಇಲ್ಲಿ ನೀರನ್ನ ನಾನು 1 ಗ್ಲಾಸ್ ನೀರಲ್ಲೇ ಮಸಾಲೆ ರುಬ್ಬೋದಕ್ಕೆ, ಹಾಗೆ ಈ ಒಂದು ಮಿಕ್ಸರ್ ಜಾರಲ್ಲಿ ಏನು ರಿಮೈನಿಂಗ್ ಉಳ್ಕೊಂಡಿರುತ್ತೆ ಮಸಾಲೆ ಐಟಮ್ಸು ಅದಕ್ಕೂ ಕೂಡ ಶೇಕ್ ಮಾಡೋದಕ್ಕೆ 1 ಗ್ಲಾಸ್ ನೀರನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಮಗೆ ಆ ಒಂದು ಕನ್ಸಿಸ್ಟೆನ್ಸಿ ಗೊತ್ತಾಗಬೇಕು. ನೀರು ಜಾಸ್ತಿ ಆದರೆ ಅನ್ನ ಮುದ್ದೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ಮೆಜರ್ಮೆಂಟು ತಪ್ಪಾಗಬಾರ್ದು, ಅದಕ್ಕೋಸ್ಕರ 1 ಗ್ಲಾಸ್ ನೀರಲ್ಲೇ ನಾನು ಎಲ್ಲನೂ ಈ ರೀತಿ ರುಬ್ಬೋದಕ್ಕೆ ಮಸಾಲೆಗೆಲ್ಲ ಇದು ಮಾಡ್ಕೊಳ್ಳೋದು. ಮತ್ತು ಈ ಒಂದು ಪಾತ್ರೆಯಲ್ಲಿ ನಾನು ನೆನೆಸಿಟ್ಕೊಂಡಿದ್ನಲ್ವ ಅಕ್ಕಿ, ಆ ಅಕ್ಕಿಗೆ ಲಾಸ್ಟಲ್ಲಿ ಸ್ವಲ್ಪ ಉಳ್ಕೊಂಡಿರುತ್ತೆ, ಅದಕ್ಕೂ ಕೂಡ ಆ 1 ಗ್ಲಾಸ್ ನೀರಲ್ಲೇ ಯೂಸ್ ಮಾಡಿಕೊಂಡೆ. ಈಗ ಇನ್ನು ರಿಮೈನಿಂಗ್ ನಾವು ಎಷ್ಟು ನೀರು ಹಾಕ್ಬೇಕು ಹೇಳಿ, ಈಗ 1/2 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕಬೇಕು. 1 ಲೋಟ ನೀರಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದಿರೋವಂಥ 2 ಲೋಟ ನೀರನ್ನ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಸೇರಿಸ್ಕೊಂಡು ಈಗ ಎಲ್ಲ ಮಸಾಲೆನೂ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಟೋಟಲು 3 ಗ್ಲಾಸ್ ಆಯಿತು.
ಈಗೆಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀವು ರುಚಿ ನೋಡಿಬಿಟ್ಟು ಖಾರ ಏನಾದರೂ ಸ್ವಲ್ಪ ಕಡಿಮೆ ಇತ್ತು ಅಂತಂದರೆ ನೀವು ಚಿಲ್ಲಿ ಪೌಡರ್ ಅಥವಾ ಮನೇಲಿ ಮಾಡಿರೋ ಖಾರದ ಪುಡಿ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸಾಲ್ಟ್ನ ಆ್ಯಡ್ ಮಾಡಾದಮೇಲೆ ಲಾಸ್ಟಲ್ಲಿ 1/4 ಸ್ಪೂನಷ್ಟು ಗರಂ ಮಸಾಲ ಮತ್ತು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಮನೇಲೆ ಮಾಡಿದಂಥ ಸ್ವಲ್ಪ ಖಾರದ ಪುಡಿ, ಹಾಗೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಇಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕೊಂಡಾದ್ಮೇಲೆ ಇದು ಬಾಯ್ಲ್ ಆಗ್ತಿದೆಯಲ್ವಾ, ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 3 ವಿಸಿಲ್ನ ಕೂಗಿಸ್ಕೊಂಡ್ರೆ ರುಚಿಯಾಗಿರೋ ಹೆಲ್ದಿಯಾಗಿರೋ ಸೋಯಾ ಚಂಕ್ಸ್ ಪಲಾವ್ ರೆಡಿ. ಸೊ ಇದನ್ನು ನೀವು ಕುರ್ಮಾ, ಗ್ರೇವಿ, ಚಟ್ನಿ, ಮೊಸರು ಬಜ್ಜಿ ಯಾವುದಕ್ಕಾದ್ರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಇಲ್ಲ ಬರಿದಾಗಿ ಹಾಗೆ ಕೂಡ ತಿನ್ಬೋದು. ಲಂಚ್ ಬ್ರೇಕ್ಗೆ, ಬ್ರೇಕ್ಫಾಸ್ಟ್ಗೆ ಯಾವುದಕ್ಕಾದ್ರೂ ಓಕೆ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಿಗೆ ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.